ಜಯ ಕರ್ನಾಟಕ ಸಂಘಟನೆ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು ಹಾಗೂ ಬೆಂಗಳೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರಾದಂಥ ನಾರಾಯಣ ಸ್ವಾಮೀಜಿಯವರ ಜನ್ಮದಿನವನ್ನು ಧಾರವಾಡದ ಹೊನ್ನಮ್ಮ ಶಿಕ್ಷಣ ಸಂಸ್ಥೆಯ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಸುಧೀರ್ ಎಂ ಮುದೋಳ್ ಅವರ ನೇತೃತ್ವದಲ್ಲಿ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು. ಇದಕ್ಕೂ ಮುನ್ನ ಶಿವಮಂದಿರದಲ್ಲಿ ನಾರಾಯಣ ಸ್ವಾಮೀಜಿಯವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರ ಆಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುದೋಳ್ ಅವರು, ನಾರಾಯಣ ಸ್ವಾಮೀಜಿಯವರು ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರು ಕೇವಲ ಕಾನೂನು ತಜ್ಞರಷ್ಟೇ ಅಲ್ಲದೆ ಬಡವರು, ದೀನದಲಿತರು, ಶೋಷಿತರ ಪರವಾಗಿ ಸದಾ ಧ್ವನಿ ಎತ್ತುವ ಹಾಗೂ ತಮಗೆ ಸಾಧ್ಯವಾದಷ್ಟು ಸಹಸ್ತ ಚಾಚುವ ಉದಾತ್ತ ವ್ಯಕ್ತಿತ್ವದವರು. ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯು ರಾಜ್ಯದಾದ್ಯಂತ ಜನಪರ ಕೆಲಸಗಳನ್ನು ಮಾಡುತ್ತಿದೆ ಎಂದು ಗುಣಗಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಧಾರವಾಡ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರಾದಂಥ ಅಶೋಕ್ ದೊಡ್ಮನಿ, ರವಿ ಸಿದ್ದಟ್ಗೆಮಠ್ ಹಾಗೂ ಶಿವಾನಂದ ಬಳಗನ್ನವರವರು ಮಾತನಾಡುತ್ತಾ ನಾರಾಯಣ ಸ್ವಾಮಿಯವರ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪ್ರಮುಖರಾದ ಲಕ್ಷ್ಮಣ್ ಬಾ ದೊಡ್ಮನಿ, ಬಸವರಾಜ್ ಧಾರವಾಡ್, ಪರಶುರಾಮ್ ಕುಲಾವಿ, ಮಂಜುನಾಥ್ ಸುತ್ತಗಟ್ಟಿ, ಯೂಸುಫ್ ದೊಡ್ವಾಡ, ಗಂಗಪ್ಪ ದೊಡ್ಮನಿ, ದುರ್ಗಪ್ಪ ಹುಬ್ಬಳ್ಳಿ, ಮಣಿಕಂಠ ಹವಾಲ್ದಾರ್, ಹರೀಶ್ ನಾಯಕ್, ಸಂತೋಷ್ ಪತ್ತಾರ್, ಕೃಷ್ಣ ರಾಮದುರ್ಗ, ರಾಜು ಚಲವಾದಿ, ನಿಖಿಲ್ ಉಬಾಳೆ, ರಾಜು ಗೌಳಿ, ಪ್ರಶಾಂತ್ ಕಸ್ಬೇದ್, ಹನುಮಂತ್ ದೊಡ್ಮನಿ, ಕುಬೇರ್ ಜಾಡರ್, ರವಿ ಕುಲಾವಿ, ಕರೆಪ್ಪ ಬಾದಿಗಿ, ಚೆನ್ನಮ್ಮ, ರವಿ ಎವಿ, ರವಿ ಕೊನ್ನೂರ್, ದಶರಥ ಬಾದಿಗಿ, ರಾಘವೇಂದ್ರ ಕುಲಾವಿ, ಮಂಜುನಾಥ್ ಕೊನ್ನೂರ್, ಪೀರು ಗೌಳಿ, ಸಂಜು ಹರೇಜರ್, ಮಾರೀಶ್ ನಾಯಕ್ ಸೇರಿದಂತೆ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ